वास्तव न्यूज में स्वागत है आपका। मैं सरदार। विजयपुर शहर में श्री कनकदास जयंती बड़ी धूमधाम से मनाया गया है। कनकदास जयंती, मगर इस जयंती के अवसर पर बहुत सारे पॉलिटिक्स लोग, नेता, लीडर, कार्यकर्ता कोई जात धर्म मजहब ना देखते हुए यहाँ पर आकर बड़ी खूबसूरती से इस जयंती में शामिल भी हो गए और साथ साथ इस जयंती में सबको मुबारक भी बात देते हैं। और यहाँ पर श्री कनकदास जयंती यानी ये कनकदास का नाम है सूफी संतों में एक नाम श्री कनकदास जयंती में जो नाम लिया हुआ है, मगर बहुत खूबसूरती से यहाँ पर मनाया गया है। आइए देखेंगे कनकदास जयंती, देखेंगे एक रिपोर्ट में। ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ, ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇವೆ. ಇವತ್ತು ಜಗತ್ತಿಗೆ ಮಹಾನ್ ಸಂತರಾಗಿರ್ತಕ್ಕಂಥ ಭಕ್ತ ಕನಕದಾಸರ 537ನೇ ಜಯಂತಿಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಾಡಿನ ಜನತೆಗೆ ನಾನು ಏನು ಸಂದೇಶ ಕೊಡ್ಬೇಕಂದ್ರೆ, ಒಬ್ಬ
ಗುರುವನ್ನು ಮೆರೆಸಿದ ಅಂದ್ರ ಇವತ್ತು ಭಗವಂತನೇ ತಿರುಗಿ ಹೊಳೆ ನಿಂತ ಅಂತ ಭಕ್ತರ ಸಂತರು. ಆ ಸಂತರ ಒಂದು ಆದರ್ಶಗಳನ್ನ ನಾವು ಎಲ್ಲರೂ ಪಾಲಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಎಲ್ಲಾ ಸಮಾಜದ ಬಂಧುಗಳಿಗೆ, ಯಾಕಂದ್ರೆ ಈ ಕನಕದಾಸರ ಜಯಂತಿ ಅನ್ನುವಂಥದ್ದು ಬರೀ ಒಂದೇ ಸಮಾಜಕ್ಕೂ ಮಾಡ್ಬೇಕಂತಿಲ್ಲ, ಭಾರತ ದೇಶ, ಇಡೀ ಭಾರತ ದೇಶ ಮಾಡ್ಬೇಕು, ಆಚರಣೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಬರೆದಂತ ಅವ್ರ ಕವನಗಳಿರ್ಬೋದು, ಭಕ್ತಿ ಗೀತೆಗಳಿರ್ಬೋದು, ಅಂದ್ರ ಅವರ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತಿನ ದಿವ್ಸ ಒಳಗ. ಯಾಕಂದ್ರ ನಾಡ ಎಲ್ಲೆಲ್ಲಿ ಹೊಂಟದ ತಮಗೆಲ್ಲ ಗೊತ್ತದ, ಎಲ್ಲಾರು ಜಾತಿ ಆ ಜಾತಿ ಅಂತ ಡಿವೈಡ್ ಆಗ್ಲಾಕತ್ತಾರ. ಅದಕ್ಕೆ ಎಲ್ಲರಿಗೂ ಒಂದು ಗೂಡಿಸುವ ಸಲುವಾಗಿ ಇವತ್ತು ನಾವು ಭಕ್ತ ಕನಕದಾಸರ ಜಯಂತಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು, ಎಲ್ಲರೂ ಅವರ ಆದರ್ಶಗಳನ್ನ ಪಾಲಿಸ್ಬೇಕಂತಂದು ನಮ್ಮ ಅಭಿನಂದನೆಗಳು. ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇವತ್ತು ಭಕ್ತ ಕನಕದಾಸರ ಜಯಂತಿ 537ನೇ ಜಯಂತಿ ಅಂಗವಾಗಿ ಇವತ್ತಿನ ಕಾರ್ಯಕ್ರಮ ಹೆಂಗ್ ಮಾಡಿದಾರಪ್ಪ ಅಂದ್ರ ಇದು ಇತಿಹಾಸ ಮಾಡಿಬಿಟ್ರಿ. ಇವತ್ತು ಎಲ್ಲ ದಲಿತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಎಲ್ಲಾರು ಇವತ್ತು ಕುಣಿತ ಅವರೆಲ್ಲ ಇವತ್ತು ಎಷ್ಟು ಉತ್ಸವದಿಂದ ಬಂದಿದ್ರಪ್ಪ ಅಂದ್ರೆ ಒಂದು ಅಲ್ಪಸಂಖ್ಯಾತರು ಮೆರವಣಿಗೆ ಇದ್ರೊಳಗೆ ಭಾಗವಹಿಸಿದ್ರಪ್ಪ ಅಂದ್ರೆ ನಮಗೆ ಇದು ಒಂದು ಮಾರ್ಗದರ್ಶನ ಆಯ್ತು. ಇವತ್ತು ಕನಕದಾಸರ ಇತಿಹಾಸ ನೋಡಿದ್ರೆ ಇದು ಎಲ್ಲಾ ಸಂಘಟನೆಗಳು ಕೂಡಿ ಎಲ್ಲಾ ಸಮಾಜದವರು ಕೂಡಿಕೊಂಡು ಇದು ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿ ಕೊಟ್ರ. ಇದಕ್ಕೆ ನಮಗ ಬಹಳ ಹೆಚ್ಚಿನ ಉತ್ಸವ, ನಮಗ ಸಂತೋಷದ ಸಮಯ. ಮತ್ತೆ ಇನ್ನು ಬರತಕ್ಕಾದ ಇನ್ನೇನು ಈಗ ಸುಮಾರು 7 ವರ್ಷದಿಂದ ನಾವು ಮಾಡ್ಕೋತ ಬಂದೆವು. ನಮ್ಮ ವಿಜಯಪುರ ನಗರ ಘಟಕ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು. ಅಂತವಾಗಿ ಈ ವರ್ಷ ವಿಶೇಷವಾದ ಜನ ಕೂಡಿಸಿ ಇವತ್ತು ಅಲ್ಪಸಂಖ್ಯಾತರ ಆ ಕುಣಿತ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಮಗೆ ಬಹಳ ಉತ್ಸವ ತುಂಬಿತು. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಒಳಗೆ ನಾವು ಮುಂದಿನ ವರ್ಷ ಮಾಡ್ತೇವೆ ಅನ್ನೋದು ಮತ್ತೊಂದು ಸ್ವಲ್ಪ ನಮ್ಗ ಇದು ತುಂಬಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆಲ್ಲರಿಗೆ ಎಲ್ಲ ಮುಸ್ಲಿಂ ಸಮಾಜದವರಿಗೆ ಮತ್ತು ದಲಿತ ಸಮಾಜ ಎಲ್ಲರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅವರಿಗೆ ಇನ್ನ ಹೆಚ್ಚಿನ ಮಾಡ್ತೇವತ್ತ ಅಂದ್ಕಿನಿ ಇಂಥವ್ರೆಲ್ಲ ಕೂಡಿದ್ರೆ, ಎಲ್ಲಾ ಸಮುದಾಯದವ್ರು ಕೂಡಿದ್ರಪ್ಪ ಅಂದ್ರೆ ಇನ್ನ ಹೆಚ್ಚಿಗೆ ಮಾಡ್ತೇವತ್ತಂದು ನಾವು ಇವತ್ತು ಈ ಸಂದರ್ಭ ಒಳಗ ಮಾತನಾಡಿ ವಿಜಯಪುರ ನಗರ ಘಟಕ ಕುರುಬರ ಸಂಘದ ಅಧ್ಯಕ್ಷರ ರಾಜಕ್ಕ ಕೂಡ ಅಂತಂದು ಇವತ್ತು ಧನ್ಯವಾದಗಳು, ಎಲ್ಲಾ ಸಮಾಜದವರಿಗೆ ಧನ್ಯವಾದಗಳು ಇದು ಮಾಡುತ್ತಾ, ಸಿದ್ದೇಶ್ವರ ಗುಡಿದಿಂದ ನಮ್ಮ ಕನಗಲ್ ರಂಗ ಮಂದಿರ ಒಳಗೆ ಮೆರವಣಿಗೆ, ಭವ್ಯವಾದ ಮೆರವಣಿಗೆ ಬಂತು. ಆ ಮೆರವಣಿಗೆ ಎಲ್ಲಾ ಸಮುದಾಯದವರು ಕೂಡಿಕೊಂಡು ಇವತ್ತು ವಿಶೇಷವಾದ ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಅವರಿಗೆ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವರು ಎಲ್ಲಾರು ಕೂಡಿಕೊಂಡು ಅವ್ರಿಗೆಲ್ಲರಿಗೆ ನಾವು ಎಷ್ಟು ಹೇಳೋದು ಧನ್ಯವಾದಗಳು ಹೇಳಿದ್ರು ಇದು ಮಾಡಿದ್ರು. ಶ್ರೇಷ್ಠ ಕನಕದಾಸ 537ನೇ ಜಯಂತ್ಯುತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸಮಾಜದ ಬಾಂಧವರು, ಇನ್ನಿತರೆ ಸಮಾಜದವರು ಎಲ್ಲರೂ ಒಟ್ಟುಗೂಡಿ ಕನಕ ಜಯಂತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಮತ್ತು ಶಾಂತಿಯುತವಾಗಿ ಎಲ್ಲ ಈ ಬಂಧುಗಳು ಕೂಡಿ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಪತ್ರಕರ್ತರ ನಿಮಿತ್ತವಾಗಿ ಎಲ್ಲರೂ ಒಂದು ಹೇಳಿ ಅವರಿಗೆ ಮತ್ತು ಹೆಚ್ಚಿನ ಪ್ರಚಾರ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ಕಿಶಿಂದ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಮೆರವಣಿಗೆಯನ್ನು ಸಿದ್ದೇಶ್ವರ ಗುಡಿಯಿಂದ ಗಂಧಗಲ್ ಹನುಮಂತರಾಯನ ಮಂದಿರವರೆಗೆ ಮತ್ತ ಇದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರದ ಅವರು ನಿಮಿತ್ತವಾಗಿ ಅವರು ಮತ್ತು ನಾವು ಪಾಲ್ಗೊಂಡು ನಗರ ಘಟಕ ಮತ್ತು ಜಿಲ್ಲಾ ಕುರುಬರ ಸಂಘ, ನೌಕರರ ಸಂಘ ಎಲ್ಲರೂ ಕೂಡಿಕೆ ಒಗ್ಗೂಟಿ ಮಾಡ್ತೇವೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಮುಸ್ಲಿಂ ಬಾಂಧವರು, ದಲಿತರು ಆಯ್ತಾ, ಹಿಂದುಳಿದವರು ಎಲ್ಲಾ ಸೇರಿ ಎಲ್ಲಾ ಜಾತಿಯವರು ಇವತ್ತ ಈ ಕನಕದಾಸರ ಶ್ರೇಷ್ಠ ಭಕ್ತಿಯಿಂದ ಒಂದು ಅವರ ಆದರ್ಶವನ್ನು ಪರಿಪಾಲನೆ ಮಾಡಿ ಜಯಂತಿಯನ್ನು ಉತ್ಸವವನ್ನು ಅಂಗವಾಗಿ ಮಾಡ್ತೇವೆ. ನಮ್ಮ ಹೆಸರು ಮಲ್ಲಣ್ಣ ಸಿರ್ಸ್ಯಾಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರಗಳು. ದಾಸಶ್ರೇಷ್ಠ ಕನಕದಾಸ ಅವರ 537ನೇ ಜಯಂತಿಯ ನಿಮಿತ್ತ ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಇಲ್ಲಿ ಕೂಡಿದಂತ ಎಲ್ಲಾ ನಮ್ಮ ಸಮುದಾಯದ ಜನರಿಗೆ ಆರ್ಥಿಕ ಶುಭಾಶಯಗಳು. ಇವತ್ತ ಕನಕದಾಸರು 16ನೇ ಶತಮಾನದಲ್ಲಿ ಅವರು ಜಾತಿ ಸಮಾನತೆಗಾಗಿ ಹೋರಾಡಿದ್ದಾರೆ. ಅವರು
ಕುಲ ಕುಲ ಎಂದು ಹೊಡೆದಾಡಿದಿರಯ್ಯ, ನೀವು ಕುಲದ ನೆಲೆಯನ್ನು ಕಂಡಿರೇನಯ್ಯ. ಈ ತರ ಅವರು ತಮ್ಮ ಕೀರ್ತನೆ ಮುಖಾಂತರ ಎಲ್ಲ ತಮ್ಮ ಸಮಾಜದಲ್ಲಿ ಸಾರಿ ಎಲ್ಲರೂ ಒಂದೇತ ಮಾಡೋಕೆ ಅವರು ಹೇಳಕ ಸಾರಿದ್ದಾರೆ. ಅದಕ್ಕಾಗಿ ಈ ಕನಕ ಜಯಂತಿ ಇದು ಒಂದೇ ಕುರುಬ ಸಮುದಾಯಕ್ಕೆ ಸೀಮಿತ ಆಗಬಾರದು. ಈ ಕನಕ ಜಯಂತಿ ಎಲ್ಲಾ ಸಮುದಾಯಕ್ಕೆ ಸೀಮಿತ ಆಗಬೇಕು. ಇವತ್ತಿನ ದಿನ ನಾವು ಇಲ್ಲಿ ನೋಡಿದ್ರ ಎಲ್ಲಾ ಸಮುದಾಯದವರು, ಮುಸ್ಲಿಂ ಸಮುದಾಯದಲ್ಲಿ ಬಂದಿದ್ದಾರ, ದಲಿತ ಸಮುದಾಯರೆಲ್ಲ ಬಂದಿದ್ದಾರ, ಅನೇಕ ಸಮುದಾಯದಲ್ಲಿ ಬಂದಿದ್ದಾರ. ಮುಸ್ಲಿಂ ಸಮುದಾಯದಲ್ಲಿ ಇಲ್ಲಿ ಲೇಜಿಮ್ ಮಾಡ್ತಾ ಇದ್ದಾರ, ಅನೇಕ ಸಮುದಾಯರು ಇಲ್ಲೆಲ್ಲ ಬಂದಿರೋ ನೋಡ್ತಾ ಇದ್ದಾರ. ಈ ಕನಕ ದಸರಾ ಜಯಂತಿ ಇವತ್ತಿನದಲ್ಲಿ ಒಂದೇ ಜಾತಿ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿ ಸೀಮಿತ ಆಗಿರುತ್ತೆ. ನಾನು ಹೇಳಕ ಇಚ್ಛೆ ಪಡುತ್ತೇನೆ. ಯಾವುದೇ ಮಹಾಪುರುಷರನ್ನು ಅವ್ರು ಮಾಡಿದಂತ ಕೊಡುಗೆಗಳನ್ನು ಎಲ್ಲಾ ಸಮುದಾಯಕ್ಕೆ ಹೋಗ್ಬೇಕು, ಮುಟ್ಟಬೇಕಂದ್ರ ಎಲ್ಲಾ ಮಹಾಪುರುಷರು ಎಲ್ಲಾ ಸಮುದಾಯಕ್ಕೊಂದು ಸೀಮಿತ ಆಗ್ಬೇಕಂತ ಈ ಇವತ್ತಿನ ಕನಕ ದಸರಾ ಒಂದು ಜಯಂತಿ ನಿಮಿತ್ತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕನಕ, ಜೈ ಕರ್ನಾಟಕ. ಇದು ನಮ್ಮ ವಿಜಯಪುರ ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಮಲ್ಲಣ್ಣ ಶಿರಶೇಡಿ ಅವರು ಮತ್ತು ಕುರುಬ ಸಂಘದ ವಿಜಯಪುರ ಘಟಕ ಅಧ್ಯಕ್ಷೆ ರಾಜು ಕಗ್ಗೋಡ್ ಅವರು ಮತ್ತು ಕುರುಬ ಸಮಾಜದ ನೌಕರ ಸಂಘ ವತಿಯಿಂದ ಮತ್ತು ಐದನೇ ಸಂಘಟನೆ, ಅನೇಕ ಸಂಘಟನೆಯಲ್ಲಿ ಕೂಡಿದವು. ಎಲ್ಲಾ ಸಂಘಟನೆ ವತಿಯಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಇಲ್ಲಿ ತನಕ ಬಂದು ಇಲ್ಲಿಂದ ಮುಂದೆ ಕಾರ್ಯಕ್ರಮ ಆಗ್ತಾ ಇದೆ. ಇದರಲ್ಲಿ ಅನೇಕ